ಹಾಯ್ ಫ್ರೆಂಡ್ಸ್, ಇವತ್ತು ನಾವು 38 ಸೈಜ್ ಬ್ಲೌಸ್ ಕಟಿಂಗ್ ಮಾಡೋಣ. ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ಟೇಪು, ಒಂದು ಸಿಡಿ, ಗುಂಡ್ ಪಿನ್ನು, ಮಾರ್ಕಿಂಗ್ ಚಾಕು, ಒಂದು ಸ್ಕೇಲು ಅಷ್ಟೇ. ಈಗ ನಾನು ಇದನ್ನು ಮಾರ್ಕಿಂಗ್ ಮಾಡೋದಕ್ಕೆ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸಿಂದನೇ ಮಾಡ್ತಾ ಇದ್ದೀನಿ. ಮೆಷರ್ಮೆಂಟ್ ತೊಗೊಳೋಣ ಫಸ್ಟು. ನೋಡಿ, ಈ ಜಾಯಿಂಟಿಂದ ಇಲ್ಲಿ ಫ್ರಂಟ್ ಉಪ್ಪಟ್ಟಿದೆಯಲ್ಲ ಆ ಕಡೆ ತೊಗೋಬೇಕು. ನೋಡಿ, 9.25 ಇಂಚ್ ಬರುತ್ತೆ, ಸರಿನಾ? ಬ್ಯಾಕ್ ಲೆಂತ್ ಇಲ್ಲಿ ಜಾಯಿಂಟ್ ಮಾಡಿದೀವಲ್ಲ, ಈ ಜಾಯಿಂಟ್ ಗಂಟ ಬರಬೇಕು. ಆ ಜಾಯಿಂಟ್ ನಂಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಹೆಂಗೆ ಟೇಪ್ ಹಾಕಿ 14.25 ಬರುತ್ತೆ, ನೋಡ್ಕೊಳ್ಳಿ. ಇವಾಗ ಮಾರ್ಕ್ ಮಾಡೋಣ. ಇಲ್ಲಿ ಬಾಟಮಲ್ಲಿ 1/2 ಇಂಚು ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ಇಲ್ಲಿಂದ 14.25 ಆಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಅಟ್ಯಾಚ್ಗೆ. ಇವಾಗ ಟೋಟಲಿ 15.25 ಆಯಿತು. ಈ 15.25ಗೂ ಇಲ್ಲೊಂದು ಮಾರ್ಕ್ ಹಾಕೋಣ. ನೋಡಿ, ಈ ಕಡೆ ಒಂದು ಲೈನು, ಅದೇ 1/2 ಇಂಚ್ ಕೆಳಗಡೆ ಒಂದು ಲೈನ್. ಇವಾಗ ಇದಕ್ಕೆ ಅಂಕಲಿಂದ ಹಾಳಾಗಬೇಕಲ್ವಾ? ಈ ರೆಡಿ ಬ್ಲೌಸ್ ಇದೆಯಲ್ವಾ, ಇದನ್ನೇ ಹಿಂಗೆ ಇಟ್ಕೊಳ್ಳೋಣ. ನೋಡಿ, ಸ್ಟ್ರೈಟ್ ಹಿಂಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಒಂದು ಮಾರ್ಕ್ ಇಲ್ಲಿಂದ ನೋಡಿ ಎಷ್ಟು ಬಂತು ಅಂತ, 6 ಇಂಚು. ಅದೇ 6 ಇಂಚ್ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಲೈನ್. ಇವಾಗ ಬ್ಯಾಕ್ ಡೀಪು ಎಲ್ಲ ನಾವು ಅಳತೆ ಬ್ಲೌಸಿಂದನೇ ಮಾಡ್ಬೋದು, ಸಪ್ರೇಟಾಗಿ ಏನು ಅಳತೆ ತೊಗೋಬೇಕಾಗಿಲ್ಲ. ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ನಾವು ಒಳಗೆ ಮಾರ್ಕ್ ಮಾಡಿದ್ದೀವಿ, ಅದರಿಂದ ರೆಡಿಗೆ ಇಟ್ಟುಬಿಟ್ರೆ ನೋಡಿ ಇಲ್ಲಿ ಮಾರ್ಕ್ ಬಂತು. ಸ್ಟಿಚಿಂಗ್ ಅರ್ಧ ಇಂಚು ಮೇಲೆ ಇಕ್ಕೋಬೋದು, ಒಂದು 1/4 ಇಂಚ್ ಇಕ್ಕೊಂಡ್ರೆ ಸಾಕು. ನಾವು ಸ್ಟಿಚಿಂಗ್ಗೆ ಇಟ್ಕೊಂಡು ಸ್ಟ್ರೈಟ್ ಲೈನ್ ಒಂದು, ಇವ್ರಿಗೆ ಶೋಲ್ಡರು ನೋಡಿ 2.5 ಇದೆ, ಅರ್ಧ ಇಂಚ್ ಒಳಗೆಗೆ 3 ಇಂಚ್ ಇಟ್ಕೊಳ್ಳೋಣ. 3 + 1/4 ಇಂಚ್ ಈ ಕಡೆಗೆ 3 1/4 ಇಂಚ್ ಆಗುತ್ತೆ. ಈ ಕಡೆಯಿಂದ ಒಂದು 3 ಇಂಚು. ಇವಾಗ ನಾನು ಇವ್ರಿಗೆ ಇಲ್ಲಿ ಒಂದು 2.25 ಇಡ್ತೀನಿ. ನೋಡಿ, ಈಗ ಇಲ್ಲಿ ನೆಕ್ ಬಿಡಿಸ್ಬೇಕಲ್ವಾ, ಇಲ್ಲಿಂದ ಇಲ್ಲಿಗೆ ನಾವು 2.25 ಇಂಚ್ ಇಟ್ಕೊಳ್ಳೋಣ. ಇಲ್ಲಿಂದ ನಾವು 3 1/4, ಟೋಟಲಿ ನಮ್ಗೆ ಇಲ್ಲಿ 6 ಇಂಚ್ ಆಯಿತು.